ಮಾನ್ಯ ಅಧ್ಯಕ್ಷರೇ, ಸದನದಲ್ಲಿ ಬಹಳಷ್ಟು ಸದಸ್ಯರು ಇದ್ರ ಬಗ್ಗೆ ಬೆಳಕು ಚೆಲ್ಲತಕ್ಕಂಥ ಪ್ರಯತ್ನ ಮಾಡ್ತಿದ್ರು. ಅದರ ಕ್ವಶನ್ ಅವರಿಂದ ಮಾಡ್ಲಿಕ್ಕೆ ಆಗಿಲ್ಲ. ಆದರೆ ಇಡೀ ರಾಜ್ಯದಲ್ಲಿ ಮಳೆ ಆಶ್ರಿತ ಏರಿಯಾದಲ್ಲಿ 77,646 ಹೆಕ್ಟೇರ್ ಇದೆ ಇಡೀ ರಾಜ್ಯದಲ್ಲಿ. ಅದರಲ್ಲಿ ನಾರ್ತ್ 13 ಜಿಲ್ಲೆಗಳಲ್ಲೇ ಬಹುಶಃ ಒಂದು 56,621 ಹೆಕ್ಟೇರ್ಸ್ ಇದಿದೆ. ಹಿಂದೆ ಕೇಂದ್ರ ಸರ್ಕಾರದಿಂದ ಇದನ್ನ ಉಪಚಾರ ಮಾಡಲಿಕ್ಕೆ ಅನುದಾನ ಕೊಡ್ತಿದ್ದು ಕಡಿಮೆ ಆಗ್ತಾ ಬಂದಿದೆ. ಕಳೆದ ಬಾರಿ ನಾನು ವಿಶೇಷವಾಗಿ ಅಡಿಷನಲ್ ಆಗಿ 13 ಕೋಟಿಯನ್ನ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿದೀವಿ. ಈ ಬಾರಿನೂ ಮೊನ್ನೆ 1 ತಿಂಗಳಿಂದ ಕೇಂದ್ರದ ಸಚಿವರನ್ನ ಭೇಟಿ ಮಾಡಿದಾಗ 4 ಕೋಟಿ ಬಿಡುಗಡೆ ಮಾಡಲಿಕ್ಕೆ ಒಪ್ಪಿದ್ದಾರೆ. ಇದೆಲ್ಲವೂ ಸಹ ಪೂರ್ಣ ಪ್ರಮಾಣದಲ್ಲಿ ಮಾಡ್ಲಿಕ್ಕಾಗಲ್ಲ. ಇದಲ್ಲದೆ ಕಾಡ ಇರಿಗೇಷನ್ ಅಚ್ಚುಕಟ್ಟು ಬೇರೆ ಬರುತ್ತೆ, ಅದರಲ್ಲಿ ನಾವು ಮಾಡಲ್ಲ, ಇರಿಗೇಷನ್ ಅಲ್ಲೇ ಮಾಡಬೇಕಾಗತ್ತೆ. ನಾವು ಮಳೆ ಆಶ್ರಿತಕ್ಕೆ ಮಾತ್ರ ಮಾಡ್ತೀವಿ. ಆದರೆ ಈ ವರ್ಷ ನಾನು ನಮ್ಮ ಕಾಗೇಯವರು ಇರ್ಬೋದು, ನಮ್ಮ GT ಪಾಟೀಲ್ ಇರ್ಬೋದು, ಸೌದಿಯವರು ಇರ್ಬೋದು, ಬಹಳಷ್ಟು ಜನದ ಒತ್ತಡ ಇರೋದ್ರಿಂದ ನಾನು ಬಜೆಟ್ ನಲ್ಲೇ ಪ್ರಪೋಸ್ ಮಾಡಿ ನಮ್ಮ ಸ್ಟೇಟ್ ಇಂದನೂ ಸಹ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚು ಅನುದಾನವನ್ನ ಕೊಟ್ಟು ಇದನ್ನ ಉಪಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ನಾನು ಆಲೋಚನೆ ಮಾಡಿದ್ದು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ನಿನ್ನೆ ಕೂಡ ಗಮನ ಸೆಳೆಯುವ ಸೂಚನೆಯಲ್ಲೇ ಇದರ ಬಗ್ಗೆ ಮಾತನಾಡಿದ್ದೀನಿ. ಬೇಡ ಉತ್ತರ ಕೊಟ್ಟಿದ್ದಾರೆ. ಈ ಕೃಷಿ ಸಚಿವರು ತಮ್ಮ ಉತ್ತರದಲ್ಲಿ ತಿಳಿಸಿದ್ದಾರೆ. ಮೊದಲನೇದಾಗಿ ನಾನು ಹೋದ ಸಲ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಎಂದೂ ಸಿಗದಿರತಕ್ಕಂಥ 604 ಕೋಟಿ ಇನ್ಶೂರೆನ್ಸ್ ಬಂದಿದೆ. ನಮ್ಮ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಆ ಸಂಪೂರ್ಣ ಸಮೀಕ್ಷೆ ಮಾಡಿ ಭೀಮಾ ನದಿ ಹಿನ್ನೀರಿನಿಂದ ಹೊಲಗಳೆಲ್ಲ ನಾಶ ಆಗಿತ್ತು, ಮಳೆ ಬಂದು ತೊಗರಿ ಎಲ್ಲ ಹಾಳಾಗಿತ್ತು. ಬೀದರ್ನಲ್ಲಿ ಇನ್ಶೂರೆನ್ಸ್ ಬಿಡುಗಡೆ ಆಗಿ ಅಕೌಂಟ್ಗೆ ಹೋಗಿದೆ ರೈತರಿಗೆ. ಯಾದಗಿರಿನಲ್ಲಿ ಕೂಡ ಇನ್ಶೂರೆನ್ಸ್ ಬಿಡುಗಡೆ ಆಗಿ ರೈತರ ಅಕೌಂಟ್ಗೆ ಜಮಾ ಆಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ. ಕೇವಲ 130 ಕೋಟಿ ಬಂದು ಇದೆ. ಇನ್ನೂ 130 ಕೋಟಿ ಬಂದ ನಂತರ ನಾವು ಎಲ್ಲ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಪರಿಸ್ಥಿತಿ ಗಂಭೀರ ಇದೆ. ಬೇಗ ಬಿಡುಗಡೆ ಮಾಡಿದ್ರೆ ಮುಗಿತಲ್ಲ. ಸಂಪೂರ್ಣ ಹಾನಿಯಾಗಿದೆ. ಸಮೀಕ್ಷೆ ಕೂಡ ಸರಿಯಾಗಿ ಅವರೇ ಹೇಳ್ತಾ ಇದ್ದಾರೆ. ಇತಿಹಾಸದಲ್ಲಿ ರೈತರಿಗೆ ಕೊಟ್ಟಿರ್ತಕ್ಕಂಥ ಇನ್ಸೂರೆನ್ಸ್ ಇರ್ಬೋದು, NDRF, SDRF, ಬೆಳೆ ಪರಿಹಾರ ಗುಲ್ಬರ್ಗ ಜಿಲ್ಲೆನಲ್ಲಿ ಈ 2.5 ವರ್ಷದಲ್ಲಿ 2,200-300 ಕೋಟಿ ಒಂದು ಜಿಲ್ಲೆಗೆ ಪರಿಹಾರ ಕೊಟ್ಟಿದೆ. ಒಂದು ಜಿಲ್ಲೆಗೆ 2,000. ಈ ಇನ್ಸೂರೆನ್ಸ್ ನಲ್ಲಿ 2,590 ಕೋಟಿ, 990 ಕೋಟಿ ನಮ್ಮ ಕೃಷಿ ಇನ್ಸೂರೆನ್ಸ್ ನಲ್ಲೇ 50 ಲಕ್ಷ ರೈತರಿಗೆ ನಾವು ಇಡೀ ರಾಜ್ಯದಲ್ಲಿ 6,126 ಕೋಟಿ ಕೊಟ್ಟಿದ್ರೆ, ತಮ್ಮ ಗುಲ್ಬರ್ಗ ಜಿಲ್ಲೆಗೆ 5,82,000 ರೈತರಿಗೆ 990 ಕೋಟಿ ಗುಲ್ಬರ್ಗ ಜಿಲ್ಲೆಗೆ ಇನ್ಸೂರೆನ್ಸ್ ಕೊಟ್ಟಿದ್ದೀವಿ. ಕಳೆದ ಬಾರಿ 674 ಕೋಟಿ ಒಂದೇ ವರ್ಷ ಕೊಟ್ಟಿದ್ವಿ. ಅವರು ಬಹುಶಃ ಸಿಕ್ಕಿದಾಗೆಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ. ಸ್ವಲ್ಪ ಇನ್ನೂ 128 ಕೋಟಿ ಬಿಡುಗಡೆ ಮಾಡಬೇಕಾಗಿದೆ. ಹಣಕಾಸಿನ ಇಲಾಖೆಗೆ ಹೋಗಿದೆ. ಒಟ್ಟಾರೆ 168 ಕೋಟಿ ಬಿಡುಗಡೆ ಮಾಡ್ಲಿಕ್ಕೆ ಕಳಿಸಿದೀವಿ. ಅದರಲ್ಲಿ 128 ಕೋಟಿ ಗುಲ್ಬರ್ಗ ಜಿಲ್ಲೆದೇ ಇದೆ. ಆದಷ್ಟು ಬೇಗ ಬಿಡುಗಡೆ ಮಾಡಿಕೊಡ್ತೀವಿ. ಸಾಕಷ್ಟು ನಮ್ಮ ಕೇಳಿದಾಗೆ ಬಹಳ ರೈತರ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸಿದ್ವಿ. ನಾನು ಮಂತ್ರಿಗಳಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ರೇಟ್ ಇಲ್ಲ. 8,000 ಇದೆ, 12,000. ಮನಮೋಹನ್ ಸಿಂಗ್ ಅವರು ಇದ್ದಾಗ 13,900 ಲೇಟ್ ಮಾಡಿದ್ರು. ಇವಾಗ 12,000 ರೇಟ್ ಕೇಂದ್ರ ಸರ್ಕಾರ ಕೊಡಬೇಕು. ಕೇಂದ್ರ ಸರ್ಕಾರ ವ್ಯಾಪಾರಿಗಳ ಪರನೇ ನೋಡ್ತದೆ, ರೈತರ ಪರ ನೋಡ್ತಾ ಇಲ್ಲ. ಅಲ್ಲೇ 30 ಕಿಲೋಮೀಟರ್ ಮೇಲೆ ಸ್ಟ್ರೈಕ್ ಕೂತ್ರು ಯಾರು ನೋಡ್ಲಿಲ್ಲ. ದಯಮಾಡಿ ಒಂದು ಡೆಲಿಗೇಷನ್ ತೆಗೆದುಕೊಂಡು ಹೋಗಿ ಒಬ್ಬ ರೈತನಿಗೆ 1 ಕ್ವಿಂಟಲ್ಗೆ 12,000 ರೂಪಾಯಿ ರೇಟ್ ಸಿಗ್ತಕ್ಕಂತ ಮಾಡಿದ್ರೆ ನಮ್ಗೆಲ್ಲರಿಗೂ ಒಳ್ಳೇದಾಗ್ತದೆ. ನಾವೆಲ್ಲ ರೈತರ ಕುಟುಂಬದಿಂದ ಬಂದಿರತಕ್ಕಂಥವ್ರು.